ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯ ರಾಜಕಾರಣದಲ್ಲಿ ಏನ್ ನಡೀತಾ ಇದೆ, ಅದರಲ್ಲೂ ಬಹಳ ಪ್ರಮುಖವಾಗಿ ಸರ್ಕಾರದ ಒಳಗಡೆ ಕಾಂಗ್ರೆಸ್ ಪಕ್ಷದಲ್ಲಿ ಏನ್ ನಡೀತಾ ಇದೆ ಅನ್ನೋದರ ಬಗ್ಗೆ ನೋಡ್ತಾ ಹೋಗೋಣ. ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನಕ್ಕಾಗಿ ಈಗ ಕೂಗು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ದೆಹಲಿಗೆ ಹೋಗಿದೆ ಹಿರಿಯ ಶಾಸಕರ ಟೀಮ್. ನೋಡಿ, ಈಗಾಗಲೇ ಹಿರಿಯ ಶಾಸಕರ ತಂಡ ದೆಹಲಿಗೆ ಹೋಗಿರೋದು. ಈವರೆಗೂ ಶಾಸಕರ ಕೈಗೆ ಸಿಕ್ಕಿಲ್ಲ ವರಿಷ್ಠರು. ಬರಿಗೈಯಲ್ಲೇ ಕೂತಿದ್ದಾರೆ ಕಾಂಗ್ರೆಸ್ನ ಹಿರಿಯ ಶಾಸಕರು. ಅದನ್ನು ಮಾತಾಡಬೇಕು, ಇದನ್ನು ಮಾತಾಡಬೇಕು ಅಂತ ಹೋಗಿದ್ದಾರೆ. ಬಟ್ ವರಿಷ್ಠರು ಮಾತ್ರ ಸಿಗ್ತಾ ಇಲ್ಲ. ಹೈಕಮಾಂಡ್ ನಾಯಕರು ಯಾರು ಕೂಡ ಸಿಗ್ತಾ ಇಲ್ಲ ಈ ಶಾಸಕರಿಗೆ. ಸಂಪುಟ ವಿಸ್ತರಣೆ ಬಗ್ಗೆ ಚರ್ಚೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹೋಗಿದ್ದಾರೆ. ಭೇಟಿ ಮಾಡಬೇಕಾದ ನಾಯಕರು ದೆಹಲಿಯಲ್ಲಿ ಇಲ್ಲ. ಬೆಂಗಳೂರಿನಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದಾರೆ. ಸಂಜೆ ವೇಳೆಗೆ ದೆಹಲಿಗೆ ತಲುಪಲಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಸಂಜೆ 6 ಗಂಟೆಗೆ ಖರ್ಗೆ ಭೇಟಿ ಮಾಡ್ತೀವಿ ಅಂತ ಶಾಸಕರು ಮಾತನಾಡಿದ್ದಾರೆ. ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಕೂಡ ದೆಹಲಿಯಲ್ಲಿಲ್ಲ. ಏಪ್ರಿಲ್ 17ಕ್ಕೆ ದೆಹಲಿಗೆ ವಾಪಸ್ ಬರಲಿದ್ದಾರೆ ವೇಣುಗೋಪಾಲ್ ಸುರ್ಜೇವಾಲಾ ಬರುವವರೆಗೂ ದೆಹಲಿಯಲ್ಲೇ ಠಿಕಾಣಿ ಹೂಡಲಿದ್ದಾರೆ ಈ ಶಾಸಕರು ಅನ್ನೋದು ಗೊತ್ತಾಗ್ತಾ ಇರುವಂತಹ ಸಂಗತಿ. ಸಂಪುಟ ಪುನಾರಚನೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಮಾಡೋದಕ್ಕೆ, ಬೇಡಿಕೆ ಇಡೋದಕ್ಕೆ ಈ ಶಾಸಕರ ತಂಡ ಹೋಗಿದೆ. ನೋಡಿ, ಎಲ್ಲ ಒಂದು 2 ಬಾರಿ 3 ಬಾರಿ 4 ಬಾರಿ ಇದಕ್ಕಿಂತ ಜಾಸ್ತಿ ಗೆದ್ದವರೇ, ಹೆಚ್ಚಿಗೆ ಬಾರಿ ಗೆದ್ದವರೇ ಅಲ್ಲಿ ಹೋಗಿರೋದು ಎಲ್ಲ ಶಾಸಕರು. ನಮಗೂ ಕೂಡ ಸಂಪುಟದಲ್ಲಿ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಕೇಳ್ಕೊಳ್ಳೋದಕ್ಕೆ. ಸೊ ಇದೆಲ್ಲದರ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಪಾಪ ನೋಡಿದ್ರೆ ಅಲ್ಲೆಲ್ಲ ಹೋಗಿ ಖಾಲಿ ಕೂತ್ಕೊಂಡಿದ್ದಾರೆ. ಯಾಕೆ ಅಂತ ಅಂದ್ರೆ ಸಂಬಂಧಪಟ್ಟಂತ ಹೈಕಮಾಂಡ್ ನಾಯಕರಲ್ಲಿ ಇಲ್ಲ.